ಇಂತಹ ಕೆಟ್ಟ ಸರ್ಕಾರವನ್ನ ನಾನು ನೋಡೇ ಇಲ್ಲ. ಯಾರ ಸ್ಟೇಟ್ಮೆಂಟ್ ಇದು? ನೋಡ್ತಾ ಹೋಗೋಣ. ಆಡಳಿತವನ್ನ ಕೊಡ್ತಾ ಇರೋ ಸರ್ಕಾರ ಅಥವಾ ಕಾಂಗ್ರೆಸ್, ಅದ್ರ ಬಗ್ಗೆ ಮಾಡಿರುವ ಆರೋಪ. ಇಂಥ ಕೆಟ್ಟ ಸರ್ಕಾರವನ್ನ ನಾನು ನೋಡೇ ಇಲ್ಲ. ವಿಪಕ್ಷದವರು ಯಾರಾದ್ರೂ ಕೊಟ್ಟಿರ್ತಾರೆ ಇಂಥ ಸ್ಟೇಟ್ಮೆಂಟ್ ಅನ್ನ, ಕಾಂಗ್ರೆಸ್ ಅವರಂತೂ ಕೊಡಕ್ಕಾಗಲ್ವಲ್ಲ. ಇವರ ಕಾದಾಟ ನಮಗೆ ಅವಶ್ಯಕತೆ ಇಲ್ಲ. ಇಂಥ ಕೆಟ್ಟ ಸರ್ಕಾರವನ್ನ ನಾವು ನೋಡೇ ಇಲ್ಲ. ಡಿನ್ನರ್ ಪಾಲಿಟಿಕ್ಸ್ಗೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಕಿಡಿ. ಓಕೆ, ನಿರೀಕ್ಷೆಯಂತೆ ಅವರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರು. ಕಾಂಗ್ರೆಸ್ನಿಂದ ಬಿಜೆಪಿ ಮನೆಗೆ ಹೋಗಿರುವಂತವರು, ಬಿಜೆಪಿಯಲ್ಲಿ ಒಂದೊಳ್ಳೆ ಹುದ್ದೆಯಲ್ಲಿರುವಂತವರು. ಓಕೆ, ಯಾವುದೇ ತೊಂದರೆ ಇಲ್ಲ, ನಮ್ಮ ಚೇರ್ ಭದ್ರ, ಸೇಫ್, ಏನೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತಾರೆ. ಆದರೆ ಎರಡೂ ಬಣಗಳ ಹೋರಾಟ ಮಾತ್ರ ನಿಂತಿಲ್ಲ. ಒಂದಿನ ಇವರು, ಒಂದಿನ ಅವರು. ಡಿನ್ನರ್ ಪಾಲಿಟಿಕ್ಸ್, ಲಂಚ್ ಪಾಲಿಟಿಕ್ಸ್, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಅಂತ ಮಾಡ್ತಲೇ ಇರ್ತಾರೆ. ಇವರ ಕಾದಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಇಂಥ ಕೆಟ್ಟ ಸರ್ಕಾರವನ್ನ ನೋಡೇ ಇಲ್ಲ ಅಂತ ಬೆಳಗಾವಿಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್. ಬ್ರೇಕ್ಫಾಸ್ಟ್ ಮಾಡಿದ್ದೆ, ಇಂದಲಿಂದ ಮಾಡೋದೇ, ಯಾವುದೇ ತೊಂದರೆ ಇಲ್ಲ, ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಕಡೆಯಿಂದ ಎರಡು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಮಾತ್ರ ಬಹಳ ಮಾತಾಡ್ತಾರೆ. ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಮಾಡಿದ್ದು ಮಾತ್ರ ಒಂದೂ ಇಲ್ಲ. ಏನಾದರೂ ಕೇಳಿದ್ರೆ ಇನ್ನೂ 2.5 ವರ್ಷ ಇದೆಯಂತೆ. ಈ ರೀತಿ ಒಂದು ಕೆಟ್ಟ ಸರ್ಕಾರವನ್ನು ಜನ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಡಿನ್ನರು ಬ್ರೇಕ್ಫಾಸ್ಟ್ ಮಾಡಿದ್ದೆ, ಇಂದಲಿಂದ ಮಾಡೋದೇ, ಯಾವುದೇ ತೊಂದರೆ ಇಲ್ಲ, ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಕಡೆಯಿಂದ ಎರಡು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಪೊಲಿಟಿಕಲ್ ಚರ್ಚೆ ಏನೂ ಆಗಲಿಲ್ಲ. ನಾನು ಹೆಬ್ಬಾರ್ ಅವರು ಇಬ್ಬರು ಊಟಕ್ಕೆ ಅಟೆಂಡ್ ಮಾಡಿದ್ದೀವಿ. ಅದರಲ್ಲಿ ಪೊಲಿಟಿಕ್ಸಲ್ಲಿ ಮತ್ತೊಂದಲ್ಲಿ ಏನೂ ಇಲ್ಲ. ಊಟದ ಬಗ್ಗೆ ಮಾತ್ರ ಚರ್ಚೆ ಆಯಿತು ಅಷ್ಟೇ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮಟನ್ನು, ಚಿಕನ್ನು, ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಆಯಿತು. ಪೊಲಿಟಿಕ್ಸ್ ಯಾವುದು ಕೂಡ ಯಾವುದು ಸಬ್ಜೆಕ್ಟ್ ಒಂದು ಸಬ್ಜೆಕ್ಟು ಆ ಸಬ್ಜೆಕ್ಟ್ ಬರಲಿಲ್ಲ. ಶಿವಕುಮಾರ್ದು ಸಬ್ಜೆಕ್ಟ್ ಯಾವುದು ಕೂಡ ಬರಲಿಲ್ಲ. ಎಲ್ಲರೂ ಕೂಡ ಇದ್ರು, ಒಗ್ಗಟ್ಟಾಗಿದ್ರು. ಬಟ್ ಪೊಲಿಟಿಕಲ್ ಚರ್ಚೆ ಯಾವುದು ಕೂಡ ನಂಬರ್ ಗೇಮ್ ನಡೀತಾ ಇದೆ ಅಂತ ಸರ್. ನಂಬರ್ ಗೇಮ್ ನೋಡ್ರಿ, ಹೈಕಮಾಂಡ್ ಮುಂದೆ ಯಾವುದು ನಂಬರ್ ಗೇಮ್ ಇರಲಿಲ್ಲ. ಯಡಿಯೂರಪ್ಪನ ಚೇಂಜ್ ಮಾಡಿದ್ರಲ್ಲಪ್ಪ, ಯಡಿಯೂರಪ್ಪನ ಚೇಂಜ್ ಮಾಡಿದಾಗ, ಬೊಮ್ಮಾಯಿ ಮಾಡಿದಾಗ ಯಾವ್ದಾದ್ರು ನಂಬರ್ ಗೇಮ್ ಇತ್ತ? ಹೈಕಮಾಂಡ್ ರಾಷ್ಟ್ರೀಯ ಪಕ್ಷದಲ್ಲಿ ಯಾವುದು ಕೂಡ ಇಲ್ಲ. ಯಾರು ಹೈಕಮಾಂಡ್ ಹೇಳ್ತಾರೆ ಅದು ಸಬ್ಜೆಕ್ಟ್ ಮುಗಿದೋಯ್ತು. ಹೈಕಮಾಂಡ್ ವಿರುದ್ಧ ಮಾತನಾಡ್ತಕ್ಕಂಥವ್ರು ಯಾರವ್ರೆ? ಹೈಕಮಾಂಡ್ ತೀರ್ಮಾನ ತಗೊಳ್ಳಿ ಅಂತೀರಾ? ಹೈಕಮಾಂಡ್ ಕಾಲ್ ತಗೊಳ್ಳಿ ಅಂತೀರಾ? ಹೈಕಮಾಂಡ್ ಮಾತಾಡ್ಲಿ ಕಾಲ್ ಯಾರು ಹೈಕಮಾಂಡ್ ವಿರುದ್ಧ ಹೆಚ್ಚಿಂದ ಏನು ಮಾತಾಡ್ತಾ ಇಲ್ಲ. 5 ವರ್ಷ ಕಂಟಿನ್ಯೂ ಆಗಲಿ ಅಂತ ಅವ್ರ ಅಪ್ಪನ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ, ಹೇಳ್ತಾರೆ. ಅದ್ರಲ್ಲಿ ತಪ್ಪೇನಿದೆ? ನೋಡ್ರಿ, ರಾಷ್ಟ್ರೀಯ ಪಕ್ಷ ಎಲ್ಲ ಕೂಡ ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರನೇ ನಡೀತದೆ. ನನಗೆ ತಿಳಿದಿರೋ ಮಟ್ಟಿಗೆ ಹೈಕಮಾಂಡ್ ವಿರುದ್ಧ ಯಾರು ಕೂಡ ಹೋಗೋದಿಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತಕ್ಕಂಥದ್ದು ಎಲ್ಲರೂ MLAಗಳಲ್ಲಿ ಬೇರೆಯವರಲ್ಲಿ ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋದು ಮಾತು ಸರ್. ಯಾವುದು? ಡಿ ಕೆ ಶಿವಕುಮಾರ್ ಅವ್ರಿಗೂ ಅವಕಾಶ ಸಿಗಲಿ ಅಂತ ಹೇಳ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು 8 ಬಾರಿ ಶಾಸಕರಾಗಿದ್ದಾರೆ. ಹಲವಾರು ಡಿಪಾರ್ಟ್ಮೆಂಟ್ ಮಂತ್ರಿಗಳಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಾಗಬಾರ್ದು? ಡಿ ಕೆ ಶಿವಕುಮಾರ್ ಒಂದ್ಸಾರಿ ಮುಖ್ಯಮಂತ್ರಿ ಯಾಕಾಗಬಾರ್ದು? ಈಗ ಮುಂದೆ ಯಾವಾಗ್ಲಾರಾಗ್ಲಿ ಅವ್ರ ಹಣೆಲ್ ಬರ್ದಿದ್ರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವ್ರ ಹಣೆಲ್ ಬರ್ದಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಆಗಲ್ಲ. ನೋಡಿ, ಯಾರೇ ಆದ್ರೂ ಅಷ್ಟೇನೆ. ಈಗ ನನ್ನ ಹಣೆಲ್ ಬರ್ದಿತ್ತು, ಬಿಜೆಪಿಲಿ ಮಂತ್ರಿ ಆಗ್ಬೇಕು ಅಂತಿತ್ತು, ಬಿಜೆಪಿಲಿ ಆಯ್ತು. ನಾನು ಹುಟ್ಟು ಕಾಂಗ್ರೆಸ್ನಲ್ಲಿ ನನ್ನ ಮಂತ್ರಿ ಆಗಲಿಲ್ಲ.
ನನ್ನ ಹಣೆ ಬರದಲ್ಲಿ ಬಿಜೆಪಿ ಪಕ್ಷದಲ್ಲಿ ಮಂತ್ರಿ ಆಗಬೇಕು ಅಂತಿತ್ತು, ಆಯಿತು, ಸಹಕಾರ ಸಚಿವನಾದೆ. ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿರ್ತದೋ ಯಾರು ಗೊತ್ತಿರ್ತದೆ. ಯಾರು ಶಿವಕುಮಾರ್ ನೋಡ್ರಿ, ಶಿವಕುಮಾರ್ ಯಾವ ಕಾರಣಕ್ಕೂ ಬಿಜೆಪಿಲಿ ಹೋಗೋದಿಲ್ಲ. ಕಾಂಗ್ರೆಸ್ ಅಲ್ಲೇ ದುಡ್ದಿದ್ದಾರೆ, ಶ್ರಮ ಹಾಕಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಯಾಕೆ ಬಿಜೆಪಿಗೆ ಯಾಕೆ ಹೋಗಿ ಮಂತ್ರಿ ಆಗಿದ್ದಾರೆ ಅವರು? ಯಾವುದು ಕೂಲಿ ಯಾಕೆ ಸಿಕ್ಕೋದಿಲ್ಲ? ಕೂಲಿ ಯಾರು ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಕಷ್ಟಪಟ್ಟಿಲ್ವಾ? ಇಡೀ ರಾಜ್ಯ ಸುತ್ತಾಡಿಲ್ವಾ? ಪಕ್ಷ ಕಟ್ಟಿಲ್ವಾ? ಅದೇ ಯಾವಾಗ ಅನ್ನೋದು ಶಿವಕುಮಾರ್ ಜೊತೆಲಿ 100 ಜನ ಕಾರ್ಯಕರ್ತರು ದುಡಿದಿಲ್ವಾ? ಮತ್ತೆ 100% ಮುಖ್ಯಮಂತ್ರಿಯವರ ಹಣೆ ಬರ ಇದ್ರೆ ಮುಖ್ಯಮಂತ್ರಿ ಆಗ್ತಾರೆ. ವಚನದ ಬಗ್ಗೆ ಡಿ.ಕೆ. ಬ್ರದರ್ಸ್ ಮಾತಾಡಿದ್ರು. ಯಾಕೆ ಸರ್ ಮೌನವಾಗಿದೆ? ಕೊಟ್ಟ ಮಾತು ಯಾರು ಹೇಳ್ತಾರೆ ಮೌನ ಆಗಿದೆ ಅಂತ? ಅಸೆಂಬ್ಲಿ ನಡೀತಾ ಇದೆ. ಅಸೆಂಬ್ಲಿ ನಡೆಯುವಾಗ ಯಾಕೆ ಅಂತೇಳಿ ಸುಮ್ಮನೆ ಇರ್ಬೋದು. ಅಸೆಂಬ್ಲಿ ಮುಗಿದ್ಮೇಲೆ ಸರ್, ಪತ್ರಕರ್ತರು ಸ್ವಲ್ಪ ವೆಯ್ಟ್ ಮಾಡಬೇಕು. ಮುಗಿದ್ಮೇಲೆ ಹೋಗ್ತೀರಾ ಸರ್? ಡೆಲ್ಲಿಗೆ ಹೋಗುತ್ತಾ ಸರ್? ಅಲ್ಲಪ್ಪ, ನಾನು ಕಾಂಗ್ರೆಸ್ ಅಲ್ಲೂ ಇಲ್ಲ, ಬಿಜೆಪಿಲೂ ಇಲ್ಲ. ನಾನೇ ಡೆಲ್ಲಿಗೆ ಹೋಗ್ಲಿ? ನಾನು ಯಾರು ಕೂಗೋದಿಲ್ಲ. ಹಿಂಗೆ ಯಾರ ಊಟಗಿಟ್ಟು ಕೂಗಿದಾಗ ಊಟ ಅಟೆಂಡ್ ಮಾಡ್ತೀವಿ ಅಷ್ಟೇ. ಯಾವ CLPನೂ ಇಲ್ಲ, ಯಾವ BLPನೂ ಇಲ್ಲ. ಸೋಮಶೇಖರ್ ಈಸ್ ಇಂಡಿಪೆಂಡೆಂಟ್. ಊಟಕ್ಕೆ ಬಿಜೆಪಿಯವ್ರು ಕೂಗಿದ್ರು ಹೋಯ್ತೀನಿ, ಕಾಂಗ್ರೆಸ್ನವ್ರು ಕೂಗಿದ್ರು ಹೋಯ್ತೀನಿ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರನ್ನ ಬೇಕಾದ್ರೂ ಬೆಂಬಲಿಸಬಹುದು. ಬೆಂಬಲಿಸೋ ಕ್ವಶನ್ ಇಲ್ಲ. ಯಾರು ನಮ್ಮ ಬೆಂಬಲ ಯಾರು ಕೇಳ್ತಾರೆ ಅವ್ರಿಗೆ ಮೆಜಾರಿಟಿ ಅದಲ್ಲ. ನಿನ್ನೆ ಕರೆದಿದ್ದು DCM ಅಥವಾ ಬೇರೆ ಶಾಸಕರ ಸರ್? ಬೇರೆ ಶಿವಕುಮಾರ್ ಕೂಡ ಭಾಗವಹಿಸಿದ್ರು. ಶಿವಕುಮಾರ್ ಕೂಗ್ಲ ಹೆಚ್ಚು ಕಡಿಮೆ ಒಂದು 70-75 ಜನ ಇದ್ರು, ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲ. ನಾನು 8:30 ಹೋದೆ, 10:00 ಬಂದೆ, ಇದ್ರು ಎಲ್ಲ. ಥ್ಯಾಂಕ್ ಯು.